ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ ಪೊಲೀಸರು. ಖುದ್ದು ಆರೋಪಿ ಸ್ಥಾನದಲ್ಲಿ ನಿಂತ ಪ್ರಕರಣದ ತನಿಖಾಧಿಕಾರಿ. ಒಂದು ಕಡೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕಿಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮದೇ ತಪ್ಪಿನಿಂದ ತಗಲಾಕೊಂಡ್ರ ಹಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಮ್ಮೆ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಪಂಜರದ ಗಿಳಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಆರೋಪಿ ಸ್ಥಾನದಲ್ಲೇ ನಿಂತ ಪ್ರಕರಣದ ತನಿಖಾಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ತಪ್ಪು ಯಾರ್ದಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್ ಅವರು ತಗಲಾಕೊಂಡ ಆಗಿದ್ರೆ ರಿಪೋರ್ಟ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ವಿಚಾರದ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಲಾಗಿತ್ತು. ಈ ಮೊಬೈಲ್ ಸೀಸ್ ವಿಚಾರದಲ್ಲಿ ಕಳ್ಳಾಟವನ್ನ ಮಾಡಲಾಗಿದೆಯಾ, ಕೋರ್ಟ್ ದಾರಿಯನ್ನ ತಪ್ಪಿಸಲಾಗಿದೆಯಾ ತನಿಖಾಧಿಕಾರಿ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ ಪೊಲೀಸರು. ಖುದ್ದು ಆರೋಪಿ ಸ್ಥಾನದಲ್ಲಿ ನಿಂತ ಪ್ರಕರಣದ ತನಿಖಾಧಿಕಾರಿ. ಒಂದು ಕಡೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕಿಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮದೇ ತಪ್ಪಿನಿಂದ ತಗಲಾಕೊಂಡ್ರ ಹಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಮ್ಮೆ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಪಂಜರದ ಗಿಳಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಆರೋಪಿ ಸ್ಥಾನದಲ್ಲೇ ನಿಂತ ಪ್ರಕರಣದ ತನಿಖಾಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ತಪ್ಪು ಯಾರ್ದಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್ ಅವರು ತಗಲಾಕೊಂಡ ಆಗಿದ್ರೆ ರಿಪೋರ್ಟ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ವಿಚಾರದ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಲಾಗಿತ್ತು. ಈ ಮೊಬೈಲ್ ಸೀಸ್ ವಿಚಾರದಲ್ಲಿ ಕಳ್ಳಾಟವನ್ನ ಮಾಡಲಾಗಿದೆಯಾ, ಕೋರ್ಟ್ ದಾರಿಯನ್ನ ತಪ್ಪಿಸಲಾಗಿದೆಯಾ ತನಿಖಾಧಿಕಾರಿ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ ಪೊಲೀಸರು. ಖುದ್ದು ಆರೋಪಿ ಸ್ಥಾನದಲ್ಲಿ ನಿಂತ ಪ್ರಕರಣದ ತನಿಖಾಧಿಕಾರಿ. ಒಂದು ಕಡೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕಿಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮದೇ ತಪ್ಪಿನಿಂದ ತಗಲಾಕೊಂಡ್ರ ಹಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಮ್ಮೆ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಪಂಜರದ ಗಿಳಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಆರೋಪಿ ಸ್ಥಾನದಲ್ಲೇ ನಿಂತ ಪ್ರಕರಣದ ತನಿಖಾಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ತಪ್ಪು ಯಾರ್ದಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್ ಅವರು ತಗಲಾಕೊಂಡ ಆಗಿದ್ರೆ ರಿಪೋರ್ಟ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ವಿಚಾರದ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಲಾಗಿತ್ತು. ಈ ಮೊಬೈಲ್ ಸೀಸ್ ವಿಚಾರದಲ್ಲಿ ಕಳ್ಳಾಟವನ್ನ ಮಾಡಲಾಗಿದೆಯಾ, ಕೋರ್ಟ್ ದಾರಿಯನ್ನ ತಪ್ಪಿಸಲಾಗಿದೆಯಾ ತನಿಖಾಧಿಕಾರಿ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ ಪೊಲೀಸರು. ಖುದ್ದು ಆರೋಪಿ ಸ್ಥಾನದಲ್ಲಿ ನಿಂತ ಪ್ರಕರಣದ ತನಿಖಾಧಿಕಾರಿ. ಒಂದು ಕಡೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕಿಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮದೇ ತಪ್ಪಿನಿಂದ ತಗಲಾಕೊಂಡ್ರ ಹಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಮ್ಮೆ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಪಂಜರದ ಗಿಳಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಆರೋಪಿ ಸ್ಥಾನದಲ್ಲೇ ನಿಂತ ಪ್ರಕರಣದ ತನಿಖಾಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ತಪ್ಪು ಯಾರ್ದಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್ ಅವರು ತಗಲಾಕೊಂಡ ಆಗಿದ್ರೆ ರಿಪೋರ್ಟ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ವಿಚಾರದ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಲಾಗಿತ್ತು. ಈ ಮೊಬೈಲ್ ಸೀಸ್ ವಿಚಾರದಲ್ಲಿ ಕಳ್ಳಾಟವನ್ನ ಮಾಡಲಾಗಿದೆಯಾ, ಕೋರ್ಟ್ ದಾರಿಯನ್ನ ತಪ್ಪಿಸಲಾಗಿದೆಯಾ ತನಿಖಾಧಿಕಾರಿ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ ಪೊಲೀಸರು. ಖುದ್ದು ಆರೋಪಿ ಸ್ಥಾನದಲ್ಲಿ ನಿಂತ ಪ್ರಕರಣದ ತನಿಖಾಧಿಕಾರಿ.
ಕಾರಿ. ಒಂದು ಕಡೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕ್ಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮದೇ ತಪ್ಪಿನಿಂದ ತಗಲಾಕೊಂಡ್ರ ಹಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಮ್ಮೆ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಪಂಜರದ ಗಿಳಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಆರೋಪಿ ಸ್ಥಾನದಲ್ಲೇ ನಿಂತ್ರ ಪ್ರಕರಣದ ತನಿಖಾಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ತಪ್ಪು ಯಾರ್ದಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್ ಅವರು ತಗಲಾಕೊಂಡ ಆಗಿದ್ರೆ ರಿಪೋರ್ಟ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ವಿಚಾರದ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಲಾಗಿತ್ತು. ಈ ಮೊಬೈಲ್ ಸೀಸ್ ವಿಚಾರದಲ್ಲಿ ಕಳ್ಳಾಟವನ್ನ ಮಾಡಲಾಗಿದೆಯಾ, ಕೋರ್ಟ್ ದಾರಿಯನ್ನ ತಪ್ಪಿಸಲಾಗಿದೆಯಾ ತನಿಖಾಧಿಕಾರಿ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ ಪೊಲೀಸರು. ಖುದ್ದು ಆರೋಪಿ ಸ್ಥಾನದಲ್ಲಿ ನಿಂತ ಪ್ರಕರಣದ ತನಿಖಾಧಿಕಾರಿ. ಒಂದು ಕಡೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕ್ಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮದೇ ತಪ್ಪಿನಿಂದ ತಗಲಾಕೊಂಡ್ರ ಹಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಮ್ಮೆ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಪಂಜರದ ಗಿಳಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಆರೋಪಿ ಸ್ಥಾನದಲ್ಲೇ ನಿಂತ್ರ ಪ್ರಕರಣದ ತನಿಖಾಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ತಪ್ಪು ಯಾರ್ದಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್ ಅವರು ತಗಲಾಕೊಂಡ ಆಗಿದ್ರೆ ರಿಪೋರ್ಟ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ವಿಚಾರದ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಲಾಗಿತ್ತು. ಈ ಮೊಬೈಲ್ ಸೀಸ್ ವಿಚಾರದಲ್ಲಿ ಕಳ್ಳಾಟವನ್ನ ಮಾಡಲಾಗಿದೆಯಾ, ಕೋರ್ಟ್ ದಾರಿಯನ್ನ ತಪ್ಪಿಸಲಾಗಿದೆಯಾ ತನಿಖಾಧಿಕಾರಿ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ ಪೊಲೀಸರು. ಖುದ್ದು ಆರೋಪಿ ಸ್ಥಾನದಲ್ಲಿ ನಿಂತ ಪ್ರಕರಣದ ತನಿಖಾಧಿಕಾರಿ. ಒಂದು ಕಡೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕ್ಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮದೇ ತಪ್ಪಿನಿಂದ ತಗಲಾಕೊಂಡ್ರ ಹಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಮ್ಮೆ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಪಂಜರದ ಗಿಳಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಆರೋಪಿ ಸ್ಥಾನದಲ್ಲೇ ನಿಂತ್ರ ಪ್ರಕರಣದ ತನಿಖಾಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ತಪ್ಪು ಯಾರ್ದಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್ ಅವರು ತಗಲಾಕೊಂಡ ಆಗಿದ್ರೆ ರಿಪೋರ್ಟ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ವಿಚಾರದ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಲಾಗಿತ್ತು. ಈ ಮೊಬೈಲ್ ಸೀಸ್ ವಿಚಾರದಲ್ಲಿ ಕಳ್ಳಾಟವನ್ನ ಮಾಡಲಾಗಿದೆಯಾ, ಕೋರ್ಟ್ ದಾರಿಯನ್ನ ತಪ್ಪಿಸಲಾಗಿದೆಯಾ ತನಿಖಾಧಿಕಾರಿ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಸಂಕಷ್ಟಕ್ಕೆ ಸಿಲುಕಿದ್ರ ಹಾಗಾದ್ರೆ ಪೊಲೀಸರು. ಖುದ್ದು ಆರೋಪಿ ಸ್ಥಾನದಲ್ಲಿ ನಿಂತ ಪ್ರಕರಣದ ತನಿಖಾಧಿಕಾರಿ. ಒಂದು ಕಡೆ ಚಿತ್ರದುರ್ಗ ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಮೆಗಾ ಟ್ವಿಸ್ಟ್. ದರ್ಶನ್ ಪ್ರಕರಣದಲ್ಲಿ ಪೊಲೀಸರೇ ಸಂಕಷ್ಟಕ್ಕೆ ಸಿಲುಕ್ಬಿಟ್ರ ಅನ್ನುವಂತಹ ಒಂದು ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ತಮ್ಮದೇ ತಪ್ಪಿನಿಂದ ತಗಲಾಕೊಂಡ್ರ ಹಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಮ್ಮೆ ಬಿಗ್ ಎಕ್ಸ್ಕ್ಲೂಸಿವ್ ಇದು. ಒಂದು ಕಡೆ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಪಂಜರದ ಗಿಳಿಯಾಗಿದ್ದಾರೆ. ಮತ್ತೊಂದು ಕಡೆ ಈ ತನಿಖೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖುದ್ದು ಆರೋಪಿ ಸ್ಥಾನದಲ್ಲೇ ನಿಂತ್ರ ಪ್ರಕರಣದ ತನಿಖಾಧಿಕಾರಿ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇಲ್ಲಿ ತಪ್ಪು ಯಾರ್ದಾಗಿದ್ರೆ ಇನ್ಸ್ಪೆಕ್ಟರ್ ಗಿರೀಶ್ ಅವರು ತಗಲಾಕೊಂಡ ಆಗಿದ್ರೆ ರಿಪೋರ್ಟ್ ನೀಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಈಗಾಗಲೇ ರೇಣುಕಾಸ್ವಾಮಿ ಕೊಲೆ ವಿಚಾರದ ಸಂಬಂಧಪಟ್ಟಂತೆ ಆರೋಪಿಗಳ ಮೊಬೈಲ್ ಸೀಸ್ ಮಾಡಲಾಗಿತ್ತು. ಈ ಮೊಬೈಲ್ ಸೀಸ್ ವಿಚಾರದಲ್ಲಿ ಕಳ್ಳಾಟವನ್ನ ಮಾಡಲಾಗಿದೆಯಾ, ಕೋರ್ಟ್ ದಾರಿಯನ್ನ ತಪ್ಪಿಸಲಾಗಿದೆಯಾ ತನಿಖಾಧಿಕಾರಿ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ.